ವಿಡಿಯೋ ಲವ್ ಮಾಡ್ತಿರೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್‌ಗೆ ವಿಡಿಯೋನ ಫುಲ್ ನೋಡಿ ನಿಮಗೆ ಕೆಲವೊಂದು ಟಿಪ್ಸ್‌ಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲವ್ ಅಂದರೆ ಏನಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಲವ್ ಅಂತಂದ್ರೆ ಏನು ಗೊತ್ತಾ? ಅದೇನೋ ನನಗೂ ಗೊತ್ತಿಲ್ಲ ಸರಿಯಾಗಿ. ಬಟ್ ನನಗೇನೋ ಗೊತ್ತಿರೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ರಿಲೇಷನ್‌ಶಿಪ್ಪಲ್ಲಿ ಸುಳ್ಳುಗಳು ಹೇಳ್ಬೇಡಿ. ಸುಳ್ಳುಗಳು ಹೇಳೋದು ತುಂಬ ಪ್ರಾಬ್ಲಮ್‌ಗಳನ್ನ ಕ್ರಿಯೇಟ್ ಮಾಡುತ್ತೆ. ನಾಳೆ ಒಂದಿನ ಅದು ಗೊತ್ತಾದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ, ಜಗಳ ಆದರೂ ಪರವಾಗಿಲ್ಲ. ಸೊ, ಹೇಳ್ಬಿಡಿ. ಯಾಕಂದರೆ ಸುಳ್ಳು ಒಂದ್ಸಲ ಹೇಳೋಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಅದೇ ಕಂಟಿನ್ಯೂ ಆಗುತ್ತೆ. ಸೊ, ಸುಳ್ಳು ಹೇಳೋದನ್ನ ಅವಾಯ್ಡ್ ಎಲ್ಲ ಹೇಳಕ್ಕೆ ಹೋಗ್ಬೇಡಿ. ಈಗ ಆಲ್ರೆಡಿ ಹೇಳ್ತಾ ಇದ್ರೆ ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ನಿಜ ಹೇಳ್ಬಿಡಿ. ಜಗಳ ಆದರೂ ಪರವಾಗಿಲ್ಲ. ಜಗಳಗಳಾದಷ್ಟು ಅಂಡರ್‌ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ಪ್ರೀತಿನೂ ಗಟ್ಟಿಯಾಗುತ್ತೆ. ಪಾಯಿಂಟ್ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ. ಅವ್ರು ಚಿಕ್ಕವರೇ ಆಗಿರಲಿ ದೊಡ್ಡವರೇ ಆಗಲಿ. ಸೊ, ಮರ್ಯಾದೆ ಕೊಡೋದನ್ನ ಫಸ್ಟ್ ಕಲ್ತ್ಕೊಳ್ಳಿ. ಯಾಕಂತಂದರೆ ನಿಮ್ಮನ್ನ ನಂಬಿ ಒಬ್ರು ಬರ್ತಿದ್ದಾರೆ ಅಂತಂದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ತುಂಬ ಮುಖ್ಯ. ಸೊ, ಮರ್ಯಾದೆ ಕೊಡಿ. ಮರ್ಯಾದೆ ಕೊಟ್ಟರೆ ಏನು ಕಳ್ಕೊಬಿಡಲ್ಲ. ಆಮೇಲೆ ರೆಸ್ಪೆಕ್ಟ್ ಕೊಟ್ಟರೆ ನಿಮ್ಮನ್ನ ಪ್ರೀತಿಸೋರ ಮೇಲೆ ನಿಮಗೆ ಒಂದು ರೆಸ್ಪೆಕ್ಟ್ ಅನ್ನೋದಿದ್ದರೆ ಅದು ಬಾಂಡಿಂಗ್ ಚೆನ್ನಾಗಿರುತ್ತೆ. ನಮ್ಗೆ ಇಷ್ಟೊಂದು ಬೆಲೆ ಕೊಡ್ತಾರಲ್ಲ ಇವ್ರನ್ನ ಬಿಟ್ಟೋಗ್ಬಾರ್ದು ಅಂತ. ಅದೇ ರೀಸನ್ಗೆ ಆ ಪ್ರೀತಿನ ತುಂಬ ವರ್ಷ ಉಳಿಸ್ಬೋದು. ಕೊನೆಗಂಟನೂ ಕಂಟಿನ್ಯೂ ಮಾಡ್ಬೋದು. ಸೊ, ಮರ್ಯಾದೆ ಕೊಡೋದನ್ನ ಕಲೀರಿ. 3ನೇ ಪಾಯಿಂಟು ಏನಂತಂತಂದ್ರೆ, ಇವಾಗ ಅವ್ರು ಮಾಡ್ತಿರೋ ಕೆಲವೊಂದು ವಿಷಯಗಳು ನಿಮ್ಗೆ ಇಷ್ಟ ಆಗಲ್ಲ. ಇವಾಗ ಸ್ಮೋಕ್ ಮಾಡ್ತಾ ಇರ್ತಾರೆ, ಅದು ನಿಮ್ಗೆ ಇಷ್ಟ ಆಗಲ್ಲ. ಅವ್ರು ಬ್ಯಾಡ್ ವರ್ಡ್ಸ್ ಮಾತಾಡ್ತಾರೆ, ನಿಮ್ಮನ್ನ ಒಂಥರ ಚೀಪಾಗಿ ಮಾತಾಡ್ತಾರೆ, ಬೇರೆಯವ್ರ ಹತ್ರ ಒಂಥರ ತಮಾಷೆ ಮಾಡಿ ಮಾತಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ರೆ ಡೈರೆಕ್ಟಾಗಿ ಹೇಳಿ ಅದನ್ನು ಬಿಡ್ಸೋಕೆ ಆಲ್ಮೋಸ್ಟ್ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗದೆ ಇರೋದನ್ನ ಅವ್ರು ಮಾಡ್ತಿದ್ದಾರೆ ಅಂತಂದರೆ ದಯವಿಟ್ಟು ಅದನ್ನ ಸ್ಟಾಪ್ ಮಾಡ್ಕೊಳ್ಳಿ. ನಿಮಗೆ ಆ ವಿಷಯ ಓಕೆ ಅಂತಂದರೆ ಓಕೆನೇ. ಬಟ್ ನಿಮ್ಗೆ ಅದು ಇಷ್ಟ ಇಲ್ಲ ಅಂತಂದರೆ ಸಸಿ ಆಗಿರ್ಬೇಕಾದ್ರೆ ಕಿತ್ತಾಕ್ಬಿಡಿ. ಮರ ಆಗಿ ಬೆಳೆದ ಮೇಲೆ 4-5 ವರ್ಷ ಲವ್ ಮಾಡಾದ್ಮೇಲೆ ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ, ಸ್ಟಾರ್ಟಿಂಗಲ್ಲೇ ಚೇಂಜ್ ಮಾಡಬೇಕು. ಲವ್ ಮಾಡ್ತಿದ್ದೀರಾ, ಟ್ರೂ ಆಗಿದ್ದೀರಾ ಅಂತಂದರೆ ನಿಮಗೋಸ್ಕರ ಒಂದು ವಿಷಯನ ಅವರು ತ್ಯಾಗ ಮಾಡೋದು ತಪ್ಪೇನಿಲ್ಲ. ಸೊ, ನಿಮಗೆ ಇಷ್ಟ ಆಗದಿರೋ ಕೆಲಸಗಳನ್ನ ಇಲ್ಲ ಹವ್ಯಾಸಗಳನ್ನ ಅವ್ರು ಮಾಡ್ತಿದ್ದಾರೆ ಅಂತಂದರೆ ಬಿಡಿಸಿ. ಫಸ್ಟ್ ಬಿಡಿಸಿ. ಅದರಿಂದ ಅವರು ನಿಮ್ಮನ್ನ ದೂರ ಆಗ್ತಾರೆ ಅಂತಂದರೆ ಆಗಲಿ. ಬಟ್ ನೀವು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬಾರ್ದು. ತುಂಬ ತಪ್ಪು. ಮುಂದೆ ಒಂದಿನ ನೀವು ಕುತ್ಕೊಂಡು ಯೋಚನೆ ಮಾಡ್ತೀರಾ, ಅಯ್ಯೋ ನಾನು ತಪ್ಪು ಮಾಡ್ಬಿಟ್ನೇನೋ ಅನ್ನೋ ಥರ. ಸೊ, ಈಗಲಿಂದನೇ ಅದನ್ನು ಸರಿ ಮಾಡ್ಕೊಳ್ಳಿ. ಪಾಯಿಂಟು ಆಲ್ರೆಡಿ ಕಮಿಟ್ ಆಗಿದ್ದೀರಾ, ಈಗ ಹೊಸ್ದಾಗಿ ಕಮಿಟ್ ಆಗಿದ್ದೀರಾ. ಹೋಗ್ತಾ ಜಗಳಗಳು ಕ್ರಿಯೇಟ್ ಆಯಿತು. ಆ್ಯಟಿಟ್ಯೂಡು, ಈಗೋ ಇವೆಲ್ಲ ಇಟ್ಕೊಂಡು 1 ತಿಂಗಳು ಮಾತಾಡದೇ ಇರೋದು, 15 ದಿನ ಮಾತಾಡದೇ ಇರೋದು, ಬೇಕಾದರೆ ಅವಳೇ ಮೆಸೇಜ್ ಮಾಡಲಿ, ಬೇಕಾದರೆ ಅವಳೇ ಮಾತಾಡಲಿ ಅನ್ನೋ ಈಗೋ ಇದ್ದರೆ ಪಕ್ಕ ಕಿತ್ತೊಯ್ತದೆ. ನಿಮಗಿಂತ ಬೆಟರ್ ಆಗಿರೋ ಇನ್ನೊಬ್ಬ ಪರ್ಸನ್ ಬಂದ್ಬಿಟ್ಟು, ನೋಡು ನಾನು ನಿನ್ಗೆ ಆವಾಗಲೇ ಹೇಳಿದೆ ಅವ್ನು ಬೇಡ, ಅವ್ನು ನಿಂಗೆ ಸೆಟ್ ಆಗಲ್ಲ, ನಿನ್ನ ಲೆವೆಲ್ಗೆಲ್ಲ ಎಂಥ ಹುಡುಗ ಸಿಗ್ತಾನೆ ಗೊತ್ತಾ, ಹೋಗಿ ಅವನಿಂದ ಬಿದ್ದಲ್ಲ ನೀನು ಅಂತ ಹೇಳೋರು ತುಂಬ ಜನ ಇರ್ತಾರೆ. ಹಾಗೆಲ್ಲ ಹೇಳಿದ್ರೆ ಅವಳಿಗೆ ನಿಮ್ಮನ್ನ ಬಿಟ್ಟು ಅವ್ನು ಬೆಟರ್ ಅನ್ನೋ ಥರ ಫೀಲ್ ಆಗುತ್ತೆ. ಆವಾಗ ಅವಳು ಹೋಗ್ಬೋದು. ಹುಡುಗಿನೇ ಆಗಿರ್ಬೋದು, ಹುಡುಗನೇ ಆಗಿರ್ಬೋದು. ಅವಳು ಅಂತ ಇದ್ದೀನಿ ಅಂತಂದರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಹುಡುಗಿರೇ ಹಂಗೆ ಮಾಡ್ತಾರೆ ಅಂತಲ್ಲ, ಹುಡುಗರು ಮಾಡ್ತಾರೆ. ಹಂಗಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ, ಆಲ್ಮೋಸ್ಟ್ ಆ ಈಗೋ ಆ್ಯಟಿಟ್ಯೂಡ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಯಾವ ಥರ ಹುಡುಗಿರ ಹತ್ರ ಗೊತ್ತಾ? ತುಂಬ ಚೆನ್ನಾಗಿರೋ ಹುಡುಗಿ ಅಲ್ಲ, ಸ್ವಲ್ಪ ಇಂಟೆಲಿಜೆಂಟ್, ಸ್ವಲ್ಪ ಚೆನ್ನಾಗಿ ಓದಿರೋ ಹುಡುಗಿ, ಒಳ್ಳೆ ಒಂದು ಮೆಚ್ಯೂರಿಟಿ ಇರೋ ಹುಡುಗಿ, ಆ ಥರದವ್ರೆ ಆಲ್ಮೋಸ್ಟ್ ಈ ಥರ ಮಾಡೋದು. ಮಾಮೂಲಿ ಚಿಕ್ಕ ಹುಡುಗಿರು ಅಷ್ಟೊಂದು ಮೆಚ್ಯೂರಿಟಿ ಇಲ್ದಿರೋ ನಂಗೆ ಮಾಡಲ್ಲ, ಅವ್ನು ನಮ್ಮ ಹುಡುಗನು ನಂಗೆ ಬೇಕು ಅಂತಾರೆ. ತುಂಬ ಮೆಚ್ಯೂರಿಟಿ ಇರ್ತಾರಲ್ಲ ಅವರು, ಹೌದು, ಅವ್ರಿಗೆ ಅದು ಫೀಲ್ ಆಗುತ್ತೆ. ಈಗಲೇ ಹೆಂಗೆ ಮಾಡ್ತಾನಲ್ಲ ಮುಂದಕ್ಕೆ ಹೆಂಗೆ ಮಾಡ್ತಾನೆ ಅನ್ನೋ ಥರ ಫೀಲ್ ಆದಾಗ ಖಂಡಿತ ಬಿಟ್ಟು ಹೋಗ್ತಾರೆ. ಲವ್ವಲ್ಲಿ ಫಸ್ಟು ಈಗೋ ಆ್ಯಟಿಟ್ಯೂಡ್ ಅದೆಲ್ಲ ಸೈಡ್ಗಿಟ್ಬಿಟ್ಟು ಲವ್ ಮಾಡಿ, ಪ್ರೀತಿನ ತೋರಿಸಿ. ನನಗೂ ಏನೋ ತಲೆ ಕೆಟ್ಟೋಗುತ್ತೆ, ಏನೇನೋ ಹೇಳ್ತಿದ್ದೀನಿ, ನೀವು ಕೇಳಿಸ್ಕೊತಿದ್ದೀರಾ. ಹಂಗೆ ನಿಮ್ಮ ಹೊಸದಾಗಿ ಲವ್ ಮಾಡ್ತಿರೋ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು, ನನ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು, ವಿಡಿಯೋಗೆ ಲೈಕ್ ಹಾಕ್ಬಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲನ್ನು ಹೀಗೆ ನೋಡಿ ನನ್ನನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.